ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಒಂದು ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಲಿಂಕರ್ಸ್ ಆರ್ ಕನೆಕ್ಟರ್ಸ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಕನೆಕ್ಟಿವ್ಸ್ ಆರ್ ಸಿಗ್ನಲ್ ವರ್ಡ್ಸ್. ದೀಸ್ ಲಿಂಕರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಗ್ರಾಮರ್ದಲ್ಲಿ ಇವುಗಳು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ವೇದಲ್ಲಿ ನಮಗೆ ಹೆಲ್ಪ್ ಆಗ್ತಾವೆ. ಓಕೆ, what are linkers? Linkers are words or phrases. They are used to connect ideas. ಒಂದು ಐಡಿಯಾ ಮತ್ತು ಇನ್ನೊಂದು ಐಡಿಯಾ ಕನೆಕ್ಟ್ ಮಾಡಕ್ಕೆ ನಾವು ಅವುಗಳನ್ನ ಯೂಸ್ ಮಾಡ್ತೀವಿ. Then they are used to connect sentences, connect clauses. Okay, these are called linkers. ಅವು ಪದಗಳು ಅಥವಾ ಫ್ರೇಸಸ್ಗಳು ಇರಬಹುದು. ಐಡಿಯಾಸ್ಗಳನ್ನ ಕನೆಕ್ಟ್ ಮಾಡಕ ಅಥವಾ ಸೆಂಟೆನ್ಸ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಅಥವಾ ಕ್ಲಾಸಸ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ we use them. Linkers help in many ways. See, they are helped in joining sentences. They help in showing relationship between ideas. Linkers are used to show relationship between ideas. ಒಂದು ಐಡಿಯಾ ಮತ್ತು ಇನ್ನೊಂದು ಐಡಿಯಾ ನಡುವೆ ಸಂಬಂಧವನ್ನ ಇಂಡಿಕೇಟ್ ಮಾಡಕ ನಾವು ಅವುಗಳನ್ನ ಯೂಸ್ ಮಾಡ್ತೀವಿ. Linkers are also used or help in making writing clear and logical. If we use linkers, our writing will be clear. Our readers will understand writing clearly. ಒಂದು ಪ್ಯಾರಾಗ್ರಾಫ್ ಇರಬಹುದು, ಎಸ್ಸೆ ರೈಟಿಂಗ್ ಇರಬಹುದು, ನೋಟಿಸ್ ರೈಟಿಂಗ್ ಇರಬಹುದು, ರಿಪೋರ್ಟ್ ರೈಟಿಂಗ್ ಇರಬಹುದು. ಬಹಳಷ್ಟು ಡಿಸ್ಕ್ರಿಪ್ಟಿವ್ ಇಂಗ್ಲಿಷ್ಗಳಲ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಹೀಗೆ ಯೂಸ್ ಮಾಡೋದ್ರಿಂದ ನಮಗ ಪ್ಯಾರಾ ಚೆನ್ನಾಗಿ ಅರ್ಥ ಆಗುತ್ತೆ. ಬರೆದಂತ ಪ್ಯಾರಾ ಅಥವಾ ಏನು ಯಾವುದು ಇರ್ತಾತೋ ಪ್ಯಾಸೇಜ್ ಅದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಲಿಂಕರ್ಸ್ ಅನ್ನ ಇದಕ್ಕೇನೆ ಯೂಸ್ ಮಾಡೋದು. ಟು ಅಂಡರ್ಸ್ಟ್ಯಾಂಡ್ ದ ರೈಟಿಂಗ್ ಪಾರ್ಟ್, ದ ಡಿಸ್ಕ್ರಿಪ್ಟಿವ್ ಪಾರ್ಟ್ ಕ್ಲಿಯರ್ಲಿ, ಅಂಡ್ ದಟ್ ರೈಟಿಂಗ್ ಪಾರ್ಟ್ ವಿಲ್ ಬಿ ಲಾಜಿಕಲ್ ಆಗಿರ್ತದೆ. ದೇ ಕನೆಕ್ಟ್ ಸೆಂಟೆನ್ಸಸ್ ಅಂಡ್ ಮೇಕ್ ಪ್ಯಾರಾಗ್ರಾಫ್ ಕೊಹರೆಂಟ್. ಸೆಂಟೆನ್ಸಸ್ ಅನ್ನ ಕನೆಕ್ಟ್ ಮಾಡಿ ಅಥವಾ ಫ್ರೇಸಸ್ ಗಳನ್ನ ಕನೆಕ್ಟ್ ಮಾಡಿ ಅಥವಾ ಕ್ಲಾಸಸ್ ಗಳನ್ನ ಕನೆಕ್ಟ್ ಮಾಡಿ, ಯೂಶಲಿ ನಾಟ್ ಫ್ರೇಸಸ್ ಆರ್ ಐಡಿಯಾಸ್ ಗಳನ್ನ ಕನೆಕ್ಟ್ ಮಾಡಿ ಪ್ಯಾರಾಗ್ರಾಫ್ ಅನ್ನ ಕೊಹರೆಂಟ್ ಆಗಿ ಮಾಡ್ತಾವೆ ಅಥವಾ ಲಾಜಿಕಲ್ ಆಗಿ ಮಾಡ್ತಾವೆ. ಸೊ ಅದಕ್ಕಾಗಿ ಲಿಂಕರ್ಸ್ ಬಹಳಷ್ಟು ವೇಸ್ ಗಳಲ್ಲಿ ಡಿಸ್ಕ್ರಿಪ್ಟಿವ್ ಪಾಠದಲ್ಲಿ ಎಸ್ಪೆಷಲಿ ಹೆಲ್ಪ್ ಆಗ್ತಾವೆ. ಆಬ್ಜೆಕ್ಟಿವ್ ಪಾಠದಲ್ಲಿನೂ ಕೇಳ್ತಿರ್ತಾರ. ಸೂಟೇಬಲ್ ಪ್ಲೇಸ್ ದಲ್ಲಿ ಯಾವ ಲಿಂಕರ್ ಅನ್ನ ಬಳಸಬೇಕು ಅಂತೇಳಿ 4 ಲಿಂಕರ್ಸ್ ಕೊಟ್ಟಿರ್ತಾರ ಆಪ್ಷನ್ ಒಳಗ. ಯಾವ್ದು ಲಿಂಕರ್ ಸೂಟೇಬಲ್ ಆಗುತ್ತಾ ಆ ಬ್ಲಾಂಕ್ ಸ್ಪೇಸ್ ನಲ್ಲಿ ಅನ್ನೋದು ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ ಒಂದು ಟೈಪ್ಸ್ ಆಫ್ linkers. Linkers perform various functions like contrasting, purpose, cause and effect, comparing, etc. etc. Okay, ನಾನು ಒಂದೊಂದು ತಗೊಂಡು ಅವುಗಳಿಗೆ ಅವು ಯಾವ ಲಿಂಕರ್ಸ್ ಅಂತ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. Linkers, addition and adding information. These are the linkers which are used to add information. ಒಂದು ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಕ ಅದು ಸಬ್ಜೆಕ್ಟ್ ಬಗ್ಗೆ ಇರಬಹುದು, ಯಾವ್ದಾದ್ರ ಬಗ್ಗೆ ಇರಬಹುದು. ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಕ ಅವುಗಳನ್ನ ಬಳಸ್ತೀವಿ ನೋಡ. ಅಂಡ್ ಆಲ್ಸೋ ಮೋರ್ ಓವರ್, ಫರ್ದರ್ ಮೋರ್, ಇನ್ ಅಡಿಷನ್, ಬಿಸೈಡ್ಸ್, ಅಪಾರ್ಟ್ ಫ್ರಮ್, ಅಗೇನ್, ಬಹಳಷ್ಟು ಅದಾವ. ಇವನ್ನ ನೀವು ಓದಿರ್ತೀರಿ, ನೋಡಿರ್ತೀರಿ, ಕೇಳಿರ್ತೀರಿ. ಇವು ಲಿಂಕರ್ಸ್ ಅಂತ ಅರ್ಥ. ಇವನ್ ಯಾವ್ದಕ್ ಬಳಸ್ತೀವಿ ನಾವು? ಟು ಆಡ್ ಇನ್ಫಾರ್ಮೇಶನ್. ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ತೀವಲ್ಲ, ಆ ಇನ್ಫಾರ್ಮೇಶನ್ ಆಡ್ ಮಾಡಕ ಇವುಗಳನ್ನ ಬಳಸ್ತಿರ್ತೀವಿ. ಈಗ ಐ ಹ್ಯಾವ್ ಗಿವನ್ ಯು ಎಕ್ಸಾಂಪಲ್. ಶಿ ಈಸ್ ಇಂಟೆಲಿಜೆಂಟ್ ಅಂಡ್ ಹಾರ್ಡ್ ವರ್ಕಿಂಗ್. ಯಾಡ್ ಏನ್ ಮಾಡಿವಿ? ಇಂಟೆಲಿಜೆಂಟ್ ಅಂತ ಅಷ್ಟೇ ಹೇಳಿಲ್ಲ, ಅದ್ರ ಜೊತೆಗೆ ಹಾರ್ಡ್ ವರ್ಕಿಂಗ್ ಇದಾಳೆ ಅಂತ ಹೇಳ್ತಾ ಇದೆ. ಓಕೆ, ಶಿ ಈಸ್ ಇಂಟೆಲಿಜೆಂಟ್ ಅಂಡ್ hard working. It is added. Hard working is added by using the word linker. That is, it is called linker and. Okay.
and is linker there. He is rich, moreover he is generous. Rich adana, then we are adding information about him. He is generous also, like this. Also he is also linker. Okay, also is also a linker. So he is rich, moreover he is generous, like this. ಏನು ಎಡಿಷನ್ adding informationಗೆ ಈ ಪದಗಳನ್ನ ಬಳಸ್ತೀವಿ. ನೆಕ್ಸ್ಟ್ ಒನ್ ಕಾಂಟ್ರಾಸ್ಟ್ ಆರ್ ಅಪೋಸಿಟ್ ಐಡಿಯಾಸ್. These are called or these are used in contrasting ideas or opposing ideas. Okay. ನೋಡಿ. But however, though ಹೆಚ್ಚು ಫಾರ್ಮಲ್ ದಲ್ಲಿ ಯೂಸ್ ಮಾಡ್ತೀವಿ, ಇದು ಇನ್ಫಾರ್ಮಲ್ ದಲ್ಲಿ ಯೂಸ್ ಮಾಡ್ತೀವಿ. ಬೋತ್ ಮೀನ್ ದ ಸೇಮ್. Yet instead of on the other hand, etc. See, example ಕೊಟ್ಟಿದ್ದೀನಿ ನೋಡಿ. He is poor but honest, but shows contrasting ideas about him. He, okay. He is poor, contrasting opposite ಏನು, but honest. ಪುವರ್ ಇದ್ರೂ ಆನೆಸ್ಟ್ ಅದನ್ನು, ಬಟ್ ಪುವರ್ ಆದರೆ ಆನೆಸ್ಟ್. ಆದರೆ ಅಂತ ಹೇಳುವಾಗ ಯಾವಾಗ್ಲೂ ಬಟ್ ಅಂತ ಯೂಸ್ ಮಾಡುವಾಗ ಯಾವಾಗ್ಲೂ ಇಟ್ ಶೋಸ್ ಕಾಂಟ್ರಾಸ್ಟ್, ಇಟ್ ಶೋಸ್ ಅಪೋಸಿಟ್. ಓಕೆ, ಇನ್ನು ಸೆಂಟೆನ್ಸ್ ಗಳಲ್ಲಿ ಬಳಸ್ತಾ ಇರ್ತೀವಿ. ಇವು ಲಿಂಕರ್ ಅಂತ ನಿಮ್ಗೆ ಗೊತ್ತಾಗಬೇಕು. ಸುಟೇಬಲ್ ಪ್ಲೇಸ್ ದಲ್ಲಿ ನಾವು ಬಳಸ್ತಿರ್ಬೇಕು. Although it was raining, we went out. Although we were tired, we worked hard. Okay. See, although it was raining, rain ಏನು ಬರ್ತಾ ಇದ್ದಾಗ್ಯೂ ಹೊರಗೆ ಹೋದ್ವಿ ಅಂತ. We went out. Although it was raining, rain ಬರುವಾಗ ಹೊರಗೆ ಹೋಗ್ಬಾರ್ದಲ್ಲ. ಕಾಂಟ್ರಾಸ್ಟಿಂಗ್ ಐಡಿಯಾ, ಕಾಂಟ್ರಾಸ್ಟಿಂಗ್ ಆಗಿದೆ. ಬಟ್ ವಿ ವೆಂಟ್ ಔಟ್ ಅಂತ. ರೇನ್ ಬಂದಾಗ್ಯೂನು ಬರ್ತಾ ಇದ್ದಾಗ್ಯೂನು ಹೊರಗೆ ಹೋದ್ವಿ. We are showing contrasting opposite ideas between the two sentences. Okay, like this. Okay. Contrasting ಅಂತಾರೆ, contrasting linkers are linkers which are associated with contrast or opposite ideas. Then cause and effect. Cause and effect. Because, so, therefore, since, as a result. Example. You effect, cause, effect, result. She was tired, so she slept early. Reason ಕೊಡ್ತಾ ಇದೀನಿ. ಯಾಕೆ why she slept early? Because she was tired. ಈ ಅರ್ಥದಲ್ಲಿ ರೀಸನ್ ಕೊಡ್ತಾ ಇದೀನಿ ನೋಡಿ. ಹಿಂಗೂ ತಗೋಬಹುದು. ಈಗ ನೋಡಿ, she slept early because she was tired. This is also correct. This is also correct. Using so, she was tired. Sorry, she was tired, so she slept early. He failed because he did not study. He didn't study. Reason ಕೊಡ್ತಾ ಇದೀವಿ. He didn't study, so he failed. ಹಿಂಗೂ ಬರಿಬಹುದು. He failed. ರಿಸಲ್ಟ್ ಏನು? He failed. ರಿಸಲ್ಟ್ ಯಾಕಾಯ್ತು? Because he didn't study. Result is he failed. He didn't study well. Result is he failed. Since he is honest, ಅಲ್ಲಿ ಕಂಜಂಕ್ಷನ್ ಅಂತಾನೂ ಕರಿತೀವಿ. ಈ ಕೆಲವೊಂದಿಷ್ಟು ವರ್ಡ್ಸ್ ಬೇರೆ ಗ್ರಾಮರದಲ್ಲಿ ಬೇರೆ ಹೆಸರುಗಳಿಂದನೂ ಕರಿತೀವಿ ಅವನ್ನ. ಬಟ್ ಇಲ್ಲಿ ಲಿಂಕರ್ ಅಂತ ಹೆಸರು ನೇಮ್ ಕೊಟ್ಟು ಟೈಟಲ್ ಕೊಟ್ಟು ನಾನು ಇವುಗಳನ್ನ ಬಳಕೆ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಈ ಸಿನ್ಸ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಕಂಜಂಕ್ಷನ್. ಸಿನ್ಸ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಪ್ರಿಪೋಸಿಷನ್ ಸಾಂದರ್ಭಿಕವಾಗಿ. ಈಗ ಸಿನ್ಸ್ ಹಿ ಈಸ್ ಆನೆಸ್ಟ್, ಎವ್ರಿಬಡಿ ಬಿಲೀವ್ಸ್ ಹಿಮ್. ಆದುದರಿಂದ ಅನ್ನೋದು ಅರ್ಥ ಬರುತ್ತೆ. ಆನೆಸ್ಟ್ ಆದುದರಿಂದ, ಆನೆಸ್ಟ್ ಇದ್ದದ್ದರಿಂದ, ಎವ್ರಿಬಡಿ ಬಿಲೀವ್ಸ್ ಹಿಮ್. ಅವನು ಪ್ರಾಮಾಣಿಕನಾದುದರಿಂದ ಎಲ್ಲರೂ ನಂಬುತ್ತಾರೆ. ಸಿನ್ಸ್ ಶಿ ವಾಸ್ ಸಿಕ್, ಶಿ ಡಿಡ್ಂಟ್ ಕಮ್ ಟು ಕ್ಲಾಸ್. ಅವಳು ಸಿಕ್ ಇದ್ದರಿಂದ ಕ್ಲಾಸಿಗೆ ಬರಲಿಲ್ಲ. ಈ ಅರ್ಥದಲ್ಲಿ ರೀಸನ್ ಕೊಡ್ತೀವಿ. ಆಸ್ ಎ ರಿಸಲ್ಟ್, ದ ಬಸ್ ಮೆಟ್ ಆಕ್ಸಿಡೆಂಟ್. ಆಸ್ ಎ ರಿಸಲ್ಟ್ 20 ಪೀಪಲ್ ಡೈಡ್ ಆನ್ ದ ಸ್ಪಾಟ್. ಪರಿಣಾಮವಾಗಿ ಅಂತಿರಲ್ಲ, ಕನ್ಸಿಕ್ವೆಂಟ್ಲಿ, ಆಸ್ ಎ ರಿಸಲ್ಟ್. ಇವೆಲ್ಲ ಏನು ಕಾಸ್ ಅಂಡ್ ಎಫೆಕ್ಟ್ ಆರ್ ರಿಸಲ್ಟ್ ಗೆ ಸಂಬಂಧಪಟ್ಟಂತ ಏನು ದಿಸ್ ಒನ್ linkers or connectives or signal words. Therefore, as so, she has been studying hard, so she may get rank this year. So, like this. ಈ ತರ ಸೆಂಟೆನ್ಸ್ ಗಳಲ್ಲಿ ಇವುಗಳನ್ನು ಯೂಸ್ ಮಾಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಓದೋರಿಗೆ.
ಆ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಏನಿರ್ತದಲ್ಲ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ. ಇಲ್ಲದೇ ಇದ್ರೆ ಆಗೋದಿಲ್ಲ. ಆಸ್ ಐ ಟೋಲ್ಡ್ ಯು, ಪ್ಲೀಸ್ ನೋಟ್ that every sentence need not have linkers. ನೆಕ್ಸ್ಟ್, ಟೈಮ್. ಟೈಮಿಗೆ ಸಂಬಂಧಪಟ್ಟಂತ ಲಿಂಕರ್ಸ್. ವೆನ್, ಆಸ್, ವೈಲ್, ಬಿಫೋರ್, ಆಫ್ಟರ್, ಅಂಟಿಲ್. ಆಸ್ ನೀವು ಇಲ್ಲಿನೂ ಬಳಸ್ತೀರಿ ಅದನ್ನ, ಕಾಸ್ ಅಂಡ್ ಎಫೆಕ್ಟ್ ಇದ್ದಲ್ಲಿನೂ ಇಲ್ಲಿ ಆಸ್ ಇಲ್ಲಿ ಟೈಮಿಗೆ ಸಂಬಂಧಪಟ್ಟಾಗೂ ಬಳಸ್ತೀವಿ. ವೆನ್, ಈಗ ನೋಡ್ರಿ WH ಕ್ವಶನ್ ವರ್ಡ್ ಅನ್ನು ಅಂತೀವಿ, ಅದು ಬೇರೆ ಸಂದರ್ಭ. ಅದು ಆ ಟಾಪಿಕ್ ನಲ್ಲಿನೂ ಯೂಸ್ ಮಾಡ್ತೀವಿ ಅದನ್ನ, ಗ್ರಾಮರ್ ಟಾಪಿಕ್ ನಲ್ಲಿ. ಈ ಟಾಪಿಕ್ ನಲ್ಲಿನೂ ಇದು ಲಿಂಕರ್ ಅಂತ ಯೂಸ್ ಮಾಡ್ತೀವಿ. ಈಗ ನೋಡ್ರಿ, ಐ ವಿಲ್ ಕಾಲ್ ಯು ಆಫ್ಟರ್ ಐ ರೀಚ್ ಹೋಮ್, ಕಂಜಂಕ್ಷನ್ ಆಗಿನೂ ಇರ್ತದ. ಐ ವಿಲ್ ಕಾಲ್ ಯು ಆಫ್ಟರ್ ಐ ರೀಚ್ ಹೋಮ್, ನಾನು ಮನೆ ತಲುಪಿದ ನಂತರ. ನಂತರ ಇಟ್ ಶೋಸ್ ಟೈಮ್. ಓಕೆ. ವೈಲ್ ಶಿ ವಾಸ್ ಕುಕಿಂಗ್ ಹಿ ವಾಸ್ ರೀಡಿಂಗ್. ನೋಡ್ರಿ, ವೈಲ್ ಶಿ ಮಾಡುವ ವೇಳೆಯಲ್ಲಿ, ಕುಕಿಂಗ್ ಮಾಡುವ ವೇಳೆಯಲ್ಲಿ, ಅದೇ ವೇಳೆಯಲ್ಲಿ, ಅದೇ ಸಮಯದಲ್ಲಿ. ಓಕೆ, ವೈಲ್ ಶಿ ವಾಸ್ ಕುಕಿಂಗ್ ಹಿ ವಾಸ್ ರೀಡಿಂಗ್. ಇದನ್ನ ಮೊದಲಾದ್ರೂ ಬರಿಬಹುದು. ಹಿ ವಾಸ್ ರೀಡಿಂಗ್ ವೈಲ್ ಶಿ ವಾಸ್ ಕುಕಿಂಗ್. ವೈಲ್ ಕಮ್ಸ್ ಇನ್ ದ ಮಿಡಲ್ ಆಫ್ ದಿ ಸೆಂಟೆನ್ಸ್. ಯಾವ್ದಾರ ನೀವು ಬರಿಬಹುದು. ಓಕೆ, ಅಂಟಿಲ್, ಅನ್ಲೆಸ್, ವೇಟ್ ಅಂಟಿಲ್ ಐ ಕಮ್, ಲಿಂಕರ್, ಆಫ್ಟರ್, ಬಿಫೋರ್, ವೈಲ್, ಆಸ್. ಹಿಂಗ ಲಿಂಕರ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರ ಯುವರ್ ಸೆಂಟೆನ್ಸಸ್ ವಿಲ್ ಬಿ ವೆರಿ ವಿಲ್ ಲುಕ್ ಮೀನಿಂಗ್ಫುಲ್, ಮೋರ್ ಮೀನಿಂಗ್ಫುಲ್. ಅಂಡ್ ಓದೋರಿಗೆ ದೇ ಅಂಡರ್ಸ್ಟ್ಯಾಂಡ್ ಇಮಿಡಿಯೇಟ್ಲಿ. ಓಕೆ, ರೀಡರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದೆಮ್ ಇಮಿಡಿಯೇಟ್ಲಿ. ಅದು ಸೆಂಟೆನ್ಸ್ ಇರ್ಬೋದು, ಐಡಿಯಾಸ್ ಗಳು ಇರ್ಬೋದು, ಬೇಗನೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾವ. ಇಲ್ಲದೇ ಇದ್ರೆ ಲಿಂಕರ್ಸ್ ಇಲ್ದೇನೆ ನೀವು ಸೆಂಟೆನ್ಸ್ ಬರ್ಕೋತ ಹೋದ್ರ ಅಷ್ಟು ಕ್ಲಾರಿಟಿ ಸಿಗುದಿಲ್ಲ ಓದುವವರಿಗೆ. ಓಕೆ, ಅದು ನಾವು ಕಲಿಸುವಾಗ ಫಿಫ್ತ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಕಲಿಸುವಾಗ ಲಿಂಕರ್ಸ್ ಇಲ್ದೇನೆ ಒಮ್ಮೊಮ್ಮೆ ಸ್ಮಾಲ್ ಸೆಂಟೆನ್ಸಸ್ ಅನ್ನ ಹೇಳ್ಕೊಡ್ತಿರ್ತೀವಿ. ನಾವು ಹೆಂಗೆ ಅಡ್ವಾನ್ಸ್ ಹೋಗ್ತಿರೋ ಹಂಗೆ ಲಿಂಕರ್ಸ್ ಗಳನ್ನ ಯೂಸ್ ಮಾಡ್ಕೋತ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಒನ್, ಕಂಡೀಷನ್. ಏನು, ಇಫ್, ಅನ್ಲೆಸ್, ಪ್ರೊವೈಡೆಡ್ ದಟ್, ಎಕ್ಸೆಟ್ರಾ. ಇವು ಕಂಡೀಷನ್. ಯು ವಿಲ್ ಪಾಸ್ ಇಫ್ ಯು ವರ್ಕ್ ಹಾರ್ಡ್. ಪಾಸ್ ಆಗ್ತೀನಿ ನೀನು. ಕಂಡೀಷನ್ ಏನು? ಕಂಡೀಷನ್ ಈಸ್ ಇಫ್ ಯು ವರ್ಕ್ ಹಾರ್ಡ್. ವರ್ಕ್ ಹಾರ್ಡ್ ಮಾಡಿದ್ರೆ ಪಾಸ್ ಆಗ್ತೀವಿ. ಇಫ್ ಯಾಕೆ ಯೂಸ್ ಮಾಡಿವಿ ಅಂದ್ರೆ ಬಿಕಾಸ್ ಕಂಡೀಷನ್ ಹಾಕ್ತಾ ಇದೀವಿ ನಾವು, ಅದಕ್ಕೆ ಇಫ್ ಯೂಸ್ ಆಗಿದೆ. ಅನ್ಲೆಸ್, ಈಗ ನೋಡ್ರಿ, ಅನ್ಲೆಸ್ ಇಟ್ ರೇನ್ಸ್ ವಿ ಡು ನಾಟ್ ಗೆಟ್ ಗುಡ್ ಕ್ರಾಪ್ಸ್. ಮಳೆ ಬರದಿದ್ದರೆ ನಾವು ಬೆಳೆಗಳನ್ನು ಬೆಳೆಯುವುದಿಲ್ಲ, ಚೆನ್ನಾಗಿ ಬೆಳೆಗಳನ್ನು ಬೆಳೆಯುವುದಿಲ್ಲ. ವಿ ಡು ನಾಟ್ ಗೆಟ್ ಗುಡ್ ಕ್ರಾಪ್ಸ್ ಅನ್ಲೆಸ್ ಇಟ್ ರೇನ್ಸ್. ಮಿಡಲ್ ಆಫ್ ದಿ ಸೆಂಟೆನ್ಸ್ ತಗೊಳ್ಬಹುದು ನಾವು. ಇಫ್ ಯು ಕಮ್ ಹಿಯರ್ ಐ ಗಿವ್ ದಟ್ ಬುಕ್. ಇಫ್ ಅಂತಾನು ಬಳಸ್ತೀವಿ. ಯು ಕ್ಯಾನ್ ನಾಟ್ ಸಕ್ಸೀಡ್ ಅನ್ಲೆಸ್ ಯು ಟ್ರೈ. ನೋಡಿ, ಯು ಕ್ಯಾನ್ ನಾಟ್ ಸಕ್ಸೀಡ್ ಏನು ಕಂಡೀಷನ್ ಏನು? ಅನ್ಲೆಸ್ ಯು ಟ್ರೈ, ನೀವು ಪ್ರಯತ್ನ ಪಡದಿದ್ದರೆ. ಇಲ್ಲ, ನೀವು ಕಂಡೀಷನ್ ಗೆ ಸಂಬಂಧ ಪಡ್ತಾವೆ. ಸೊ ಯು ಕೆನಾಟ್ ಸಕ್ಸೀಡ್ ಪ್ರೊವೈಡೆಡ್ ಯು ಟ್ರೈ. ಪ್ರೊವೈಡೆಡ್ ಯು ಟ್ರೈ, ಪ್ರೊವೈಡೆಡ್ ದಟ್ ಯು ಟ್ರೈ ಕರೆಕ್ಟ್, ಪ್ರೊವೈಡೆಡ್ ಅಂತ ಬರೆದ್ರು ಕರೆಕ್ಟ್, ದಟ್ ಬಿಟ್ಟು ಲೈಕ್ ದಿಸ್. ನೆಕ್ಸ್ಟ್, ಪರ್ಪಸ್. ಈ ಪರ್ಪಸ್ ಗೆ ಸಂಬಂಧಪಟ್ಟ. ಸೊ ದಟ್, ಇನ್ ಆರ್ಡರ್ ಟು. ನೋಡಿ, ಹಿ ಸ್ಟಡೀಸ್ ಹಾರ್ಡ್ ಸೊ ದಟ್ ಹಿ ಕ್ಯಾನ್ ಸಕ್ಸೀಡ್. ಸ್ಟಡಿ ಹಾರ್ಡ್ ಆಗಿ ಮಾಡ್ತಾನ. ರೀಸನ್ ಏನು? ಪರ್ಪಸ್ ಏನು? ಪರ್ಪಸ್ ಯಾವುದು? ಹಿ ಕ್ಯಾನ್ ಸಕ್ಸೀಡ್. ಸಕ್ಸಸ್ ಆಗಕ ಸ್ಟಡಿ ಮಾಡ್ತಾ ಇದ್ದಾನೆ. She came here in order to study. For example, many students come to Dharwad in order to study for competitive exams. In order to ಅಂದ್ರೆ ಆ ಉದ್ದೇಶದಿಂದ, ಆ ಒಂದು ಉದ್ದೇಶವನ್ನು ತಲೆಯಲ್ಲಿ ಇಟ್ಕೊಂಡು ಅನ್ನೋದು ಅರ್ಥ ಇರ್ತದೆ. ಓಕೆ, ಶಿ ಕೇಮ್ ಹಿಯರ್, ಇಲ್ಲಿಗೆ ಬಂದ್ರು ಯಾವುದಕ್ಕಾಗಿ? ಯಾವ ಉದ್ದೇಶಕ್ಕಾಗಿ? ಇನ್ ಆರ್ಡರ್ ಟು ಸ್ಟಡಿ ಲೈಕ್ ದಿಸ್. ಇನ್ ಆರ್ಡರ್ ಟು, that is preposition. Place preposition in order to, with reference to, due to, in lieu of, with reference to, and with regard to, with a view to, like this. In case of, praise preposition in order to is also praise preposition like this. Purpose ಗೆ ಸಂಬಂಧಪಟ್ಟಂತ ಲಿಂಕರ್ಸ್. ದೆನ್ ಲಿಸ್ಟಿಂಗ್. ಲಿಸ್ಟಿಂಗ್ ಮಾಡುವಾಗ ನಾವು ಬಳಸ್ತೀವಿ. ಈಗ ಎಲ್ ವೈ
LYನೂ ಯೂಸ್ ಮಾಡ್ಬೋದು, ಫಸ್ಟ್ ಅಂತಾನು ಯೂಸ್ ಮಾಡ್ಬೋದು. ಫಸ್ಟ್ಲಿ, ಸೆಕೆಂಡ್ಲಿ, ಫೈನಲಿ ಲಿಸ್ಟ್ ಮಾಡ್ತೀವಿ ನೋಡ್ರಿ ಬುಕ್. ಫಸ್ಟ್ಲಿ ಇದನ್ನ ತಗೋ, ಸೆಕೆಂಡ್ಲಿ ಹಿಂಗ ಮಾಡು, ಈ ತರ. ಈಗ ನೋಡ್ರಿ, ದ ಪ್ಲಾನ್ ಹ್ಯಾಸ್ ಟೂ ಅಡ್ವಾಂಟೇಜಸ್. ಸೆಕೆಂಡ್ಲಿ, ಇಟ್ ಸೇವ್ಸ್ ಟೈಮ್. ಫಸ್ಟ್ ಒನ್ ಇದೆ, ಅದ ಸೆಕೆಂಡ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ಲಿ ಅಂತಾನೂ ಬರೀಬಹುದು. ಫಸ್ಟ್ಲಿ ದಿಸ್ ಇಟ್ ಡಸ್ ಲೈಕ್ ದಿಸ್, ಸೆಕೆಂಡ್ಲಿ ಇಟ್ ಡಸ್ ಲೈಕ್ ದಿಸ್. ಸೆಕೆಂಡ್ಲಿ, ಇಟ್ ಸೇವ್ಸ್ ಟೈಮ್. ಲಿಸ್ಟಿಂಗ್ ಮಾಡ್ತಾ ಇದೀವಿ ನಾವು. ಹಿ ವರ್ಕ್ಡ್ ಹಾರ್ಡ್, ರಿಮೇನ್ಡ್ ಸೈಲೆಂಟ್ ಅಂಡ್ ಫೈನಲಿ ಅಚೀವ್ಡ್ ಸಕ್ಸಸ್. ಫೈನಲಿ ಲಿಸ್ಟಿಂಗ್ ಮಾಡ್ತಾ ಇದೀವಿ. ಅದು ಐಡಿಯಾಸ್ ಇರ್ಬೋದು, ಯಾವ್ದಾದ್ರು ಇರ್ಬೋದು, ಅವಾಗ ಆ ಪದಗಳನ್ನ ಬಳಸ್ತೀವಿ. ಈಗ ಫೈನಲಿ ಅಂತ ಬಳಸದೆ ಇದ್ದಾಗನು ಕರೆಕ್ಟ್ ಆಗ್ತಿರ್ತದೆ ಒಂದೊಂದು ಸೆಂಟೆನ್ಸ್. ಹಿ ವರ್ಕ್ಡ್ ಹಾರ್ಡ್, ರಿಮೇನ್ಡ್ ಪೇಷಂಟ್ ಅಂಡ್ ಅಚೀವ್ಡ್ ಸಕ್ಸಸ್ ಅಂತ ಬರೋದ್ರ ಕರೆಕ್ಟ್. ಅದನ್ನು ಕರೆಕ್ಟ್ ಸೆಂಟೆನ್ಸ್. ಫೈನಲಿ ಬರೆದಾಗ ಹೆಚ್ಚು ಕ್ಲಾರಿಟಿ ಸಿಗುತ್ತೆ ಆ ಸೆಂಟೆನ್ಸ್. ಗ್ರಾಮೆಟಿಕಲ್ ಆಗಿ ಪವರ್ಫುಲ್ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಐ ಮೀನ್, ಓಕೆ. ಆದ್ರಿಂದ ಲಿಂಕರ್ಸ್ ಅನ್ನ ಸರಿಯಾದ ಸ್ಥಳದಲ್ಲಿ ಸರಿಯಾದಂತ ಲಿಂಕರ್ಸ್ ಅನ್ನ ಬಳಸಲೇಬೇಕು. ಇಲ್ಲದೇ ಇದ್ರೆ ಸೆಂಟೆನ್ಸ್ಗಳು ಅವನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋರಿಗೆ ಕ್ಲಾರಿಟಿ ಸಿಗುತ್ತೆ. Okay. They make paragraph coherent. They make paragraph logical. Okay. As I told you, you ಹೆಂಗ್ ಯೂಸ್ ಆಗ್ತಾವ? They are used in joining sentences. They are used in showing relationship between ideas. They are used in making writing clear and logical. ರೈಟಿಂಗ್ ಅನ್ನ ಕ್ಲಿಯರ್ ಆಗಿ ಮಾಡಕ ಅಥವಾ ಲಾಜಿಕಲ್ ಆಗಿ ಮಾಡಕ ನಾವು ಅವುಗಳನ್ನ ಬಳಸ್ತೇವೆ. ಇವು ಮೇನ್ ಆಗಿ ಇವು. ನೆಕ್ಸ್ಟ್ ಒನ್ ಆಲ್ಟರ್ನೇಟಿವ್. ಈ ಆಲ್ಟರ್ನೇಟಿವ್ ಏನೋ ಲಿಂಕರ್ಸ್ ಅಂತ ಬರ್ತಾವ. ಆಲ್ಟರ್ನೇಟಿವ್ ಆರ್, ಆಲ್ಟರ್ನೇಟಿವ್ಲಿ, ಅದರ್ವೈಸ್. ಇದು ಅಲ್ಲ, ಇದು ಆದ್ರೂ ಆಯ್ತು, ಇದಾದ್ರೂ ಆಯ್ತು. ಆಲ್ಟರ್ನೇಟಿವ್ಸ್ ಅಂತೀವಿ ನೋಡಿ, ಆಪ್ಷನ್ಸ್ ಅಂತೀವಲ್ಲ, ಇದೆ. ಯು ಕ್ಯಾನ್ ಹ್ಯಾವ್ ಟೀ ಆರ್ ಕಾಫಿ. ಟೀ ಆದ್ರೂ ತಗೊಳ್ಬಹುದು ಅಥವಾ ಕಾಫಿ ಆದ್ರೂ ತಗೊಳ್ಬಹುದು, ಬಳಸ್ತಿರ್ತೀವಿ ನೋಡ್ರಿ. ಇವು ಆಲ್ಟರ್ನೇಟಿವ್. ಇದು ಆದ್ರೂ ಆಯ್ತು, ಇದು ಆದ್ರೂ ಆಯ್ತು. ಓಕೆ. ವರ್ಕ್ ಹಾರ್ಡ್, ಅದರ್ವೈಸ್ ಯು ವಿಲ್ ಫೇಲ್. ಇಲ್ಲಿ ಕಂಡೀಷನ್ ದೊಳಗೂ ಬರ್ತದ, ಬಟ್ ವಿ ಯೂಸ್ ಆಸ್ ಆಲ್ಟರ್ನೇಟಿವ್ ಲಿಂಕರ್ ಅಂತಾನು ಯೂಸ್ ಮಾಡ್ತೀವಿ. ಅದು ಸೂಕ್ಷ್ಮವಾಗಿ ಗಮನಿಸಿದಾಗ ವರ್ಕ್ ಹಾರ್ಡ್, ಅದರ್ವೈಸ್ ಯು ವಿಲ್ ಫೇಲ್. ಆಲ್ಟರ್ನೇಟಿವ್ ಏನು, ವರ್ಕ್ ಹಾರ್ಡ್ ಮಾಡು, ಇಲ್ಲದೆ ಇದ್ರೆ ಏನಾಗುತ್ತೆ, ಆಲ್ಟರ್ನೇಟಿವ್ ಇಲ್ಲದೆ ಇದ್ರೆ ಏನಾಗುತ್ತೆ, ಯು ವಿಲ್ ಫೇಲ್ ಅನ್ನೋ ಲೈಕ್ ದಿಸ್. ಬೇರೆ ಬೇರೆ ತರ ಸೆಂಟೆನ್ಸ್ ಗಳನ್ನ ತಗೊಳ್ಬಹುದು ಇವನ್ನ ಯೂಸ್ ಮಾಡಿ. ಈ ತರ ಏನು ಮೇನ್ ಆಗಿ ಲಿಂಕರ್ಸ್ ಗಳು ಬರ್ತಾವ. ಇವುಗಳನ್ನ ಬಳಸ್ತಾ ಹೋದಾಗ ನಿಮ್ಮ ಒಂದು ರೈಟಿಂಗ್ ಹೆಚ್ಚು ಬ್ಯೂಟಿಫುಲ್ ಆಗುತ್ತ, ಪವರ್ಫುಲ್ ಆಗುತ್ತ. ಅಂಡರ್ಸ್ಟ್ಯಾಂಡಿಂಗ್ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬಹುದು. ಹೆಚ್ಚು ಅರ್ಥ ಆಗ್ತಾ ಹೋಗ್ತದೆ ಆ ಪ್ಯಾರಾದ ಬಗ್ಗೆ. ಏನು ಪ್ಯಾರಾಗ್ರಾಫ್ ಬರಿಬಹುದು, ನೀವು ಎಸ್ಸೆ ರೈಟಿಂಗ್ ಬರಿಬಹುದು, ಎಸ್ಸೆ ರೈಟಿಂಗ್ ಬರಿಬಹುದು, ನೋಟಿಸ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್ ಅಂಡ್ ಲೆಟರ್ ರೈಟಿಂಗ್. ಇವುಗಳಲ್ಲಿ ಈ ಲಿಂಕರ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ. ಇದರೊಂದಿಗೆ ನನ್ನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.